ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾತ್ರಿ ಹೊತ್ತು ಈ ತರ ನಕ್ಷತ್ರಗಳನ್ನ ನೋಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ? 6 ವರ್ಷ ಆಗ್ಲಿ 60 ವರ್ಷನೇ ಆಗಿರ್ಲಿ, ವಯಸ್ಸಿನ ಹಂಗಿಲ್ದೆ ಎಲ್ರಿಗೂ ಇಷ್ಟ ಆಗುತ್ತೆ. ಇದು ನೋಡ್ತಾ ನೋಡ್ತಾ ನಾವು ಕಳೆದೋಗ್ಬಿಡ್ತೀವಿ. ನಮ್ಮ ಕಲ್ಪನೆಯಲ್ಲಿ ನಾವು ಒಂದು ನಕ್ಷತ್ರ ಆಗ್ಬಿಡ್ತೀವಿ. ಅಲ್ಲ, ಒಳ್ಳೆ ಮನ್ಸಿರೋರಷ್ಟೇ ಸತ್ತಾಗ ನಕ್ಷತ್ರ ಆಗ್ತಾರಂತೆ. ನನಗೆ ಆಶ್ಚರ್ಯ ಆಗೋದೇನಂದ್ರೆ ಭೂಮಿ ಮೇಲೆ ಅಷ್ಟೊಂದು ಜನ ಒಳ್ಳೆಯವರಿದ್ರ ಅಂತ. ನೋಡಿ ಎಷ್ಟು ನಕ್ಷತ್ರಗಳಿದೆ, ಲೆಕ್ಕನೇ ಇಡಕ್ಕಾಗಲ್ಲ, ಅಷ್ಟಿದೆ. ಅಲ್ಲ, ತೀರಾ ಒಳ್ಳೆಯವರು ಲಕ್ಷಕ್ಕೊಬ್ರು ಕೋಟಿಗೊಬ್ರು ಅಂತಾರೆ. ಆದ್ರೆ ಇಲ್ಲಿ ನೋಡಿ, ಲಕ್ಷಗಟ್ಲೆ ಬಿಲಿಯನ್ ಗಟ್ಲೆ ನಕ್ಷತ್ರಗಳಿದೆ. ಭೂಮಿ ಮೇಲೆ ಅಷ್ಟೊಂದು ಒಳ್ಳೆತನ ಇದ್ದಿರೋದಕ್ಕೆ ಸಾಧ್ಯನೇ ಇಲ್ಲ. ಕಾನ್ಸೆಪ್ಟೇ ಸುಳ್ಳು ರೀ. ಗೌತಮ್ ಅವರೇ, ಎಲ್ಲಾದ್ರಲ್ಲೂ ಲಾಜಿಕ್ ಹುಡ್ಕೊಂಡು ಹೋದ್ರೆ ಲೈಫಲ್ಲಿ ಮ್ಯಾಜಿಕ್ ಇರಲ್ಲ. ರೈಟ್. ಈ ಹಿಂದೆ ಇದನ್ನೊಂದ್ಸತಿ ಹೇಳಿದ್ರಿ ನೀವು. ನಾವು ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಜೀವ ಅಪ್ಪಿ ನಾನು ರಾತ್ರಿ ಊಟ ಆದ್ಮೇಲೆ ಎಲ್ಲರೂ ಟೆರೆಸ್ ಮೇಲೆ ಹೋಗಿ ಚಾಪೆ ಹಾಕೊಂಡು ಸಾಲಾಗಿ ಮಲಗ್ತಿದ್ವಿ. ಮಲ್ಕೊಂಡು ನಕ್ಷತ್ರ ಎಣಿಸ್ತಿದ್ವಿ. ಎಣಿಸ್ತಾ ನಾವು ಮಕ್ಕಳೆಲ್ಲ ಹಾಗೆ ಮಲ್ಕೊಂಡ್ಬಿಡ್ತಿದ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ನಮ್ಮ ರೂಮಲ್ಲಿ ಬೆಡ್ ಮೇಲೆ ಇರ್ತಿದ್ವಿ. ಆ ಸೀನ್ ಮತ್ತೆ ರೀಕ್ರಿಯೇಟ್ ಮಾಡೋಣ. ಬನ್ನಿ, ಇಲ್ಲೇ ಕೆಳಗಡೆ ಮಲ್ಕೊಂಡು ಒಂದಷ್ಟೊತ್ತು ನಕ್ಷತ್ರಗಳು ನೋಡೋಣ. ಇಲ್ಲಿ ನಿಮ್ ಡ್ರೆಸ್ ಎಲ್ಲ ಗಲೀಜಾಗುತ್ತೆ. ಬಿಡ್ರಿ, ನಾನು ಮನಸ್ಸು ಮಾಡಿದ್ರೆ ಈ ಥರದ್ದು ಎಷ್ಟು ಬೇಕಾದ್ರೂ ಡ್ರೆಸ್ ತಗೋಬೋದು. ಆದರೆ ನಾನು ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಈ ಕ್ಷಣ ಮಾತ್ರ ಮತ್ತೆ ಸಿಗಲ್ಲ. ತುಂಬ ಕಾಸ್ಟ್ಲಿ, ಪ್ರೀಶಿಯಸ್. ಐ ಡೋಂಟ್ ವಾಂಟ್ ಟು ಲೂಸ್ ಇಟ್. ಪ್ಲೀಸ್ ಬನ್ನಿ, ಮಜಾ ಆಗುತ್ತೆ. ಬನ್ನಿ 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 ಬನ್ನಿ. ಹಾ, ರೆಡಿ? ಕಮ್. ಹುಷಾರು. ಎಷ್ಟು ಚೆನ್ನಾಗಿದೆ ಅಲ್ವಾ? ನಕ್ಷತ್ರ ಬಿದ್ದಾಗ ಮನ್ಸಲ್ಲಿ ಏನಾದ್ರೂ ವಿಶ್ ಮಾಡಿದ್ರೆ ಅದು ನಿಜ ಆಗುತ್ತಂತೆ. ಸರಿ, ನಕ್ಷತ್ರ ಎಲ್ರಿ ಬೀಳುತ್ತೆ? ಅದನ್ನ ಕನ್ನಡದಲ್ಲಿ ಉಲ್ಕೆ ಅಂತಾರೆ. ನಿಜ, ರೈಟ್? ಗೊತ್ತಾ? ಗೊತ್ತು, ನಾನೇನು ಅಷ್ಟು ದಡ್ಡಿ ಅಲ್ಲ. ಹಾಗಂತ ಒಂದು ನಂಬಿಕೆ ಇದೆ ಅಂತಾರೆ, ಅದನ್ನ ಹೇಳ್ದೆ ಅಷ್ಟೆ. ಅಷ್ಟಕ್ಕೂ ಅದರಿಂದ ಒಳ್ಳೇದಾಗುತ್ತೆ ಅಂದ್ರೆ ಯಾಕೆ ಅನ್ಕೊಳ್ಬಾರ್ದು? ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕು. ಅದ್ರ ಅಗತ್ಯ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ. ಮನ್ಸಿನ ಮಾತ್ರ ಕೇಳಬೇಕಾಗತ್ತೆ. ಹೌದಾ? ಮನ್ಸಿನ ಮಾತು ಕೇಳೋದಕ್ಕೆ ತಾನೆ ನಾವಿಬ್ರು ಒಂದಾಗಿತ್ತು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವರೇ, PG ಮಾಡೋಕೆ ಪರ್ಮಿಷನ್ ತಗೊಂಡ್ಕೊಂಬರು. ನನಗೂ ಸಾಹೇಬ್ರು ಹೇಳ್ರ ಮೇಲೆ ಗೊತ್ತಾಯ್ತು. ಇವರು ಪೊಲೀಸ್ ಅಲ್ವಾ, ಇವರಿಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡು ನಾನು ಸುಮ್ಮನಾದೆ. ಆದರೆ ಯಾವಾಗ ಇವ್ರು ಬಂದು ಹೇಳಿದ್ರು ಆಗಲೇ ನನಗೂ ಗೊತ್ತಾಗಿತ್ತು. ಅದಕ್ಕೆ ಇವ್ರ ಜೊತೆನೇ ಬಂದೆ. ನೋಡಿ, ನೀವು PG ಒಂದೇ ಅಲ್ಲ, ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೂ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕಾಗತ್ತೆ. ಅದು ಅಲ್ಲದೆ ನಿಮ್ಮ PGಯಲ್ಲಿದ್ದ ದ್ಯಾಮವ್ವ ಅಲಿಯಾಸ್ ಡೆನಿಕಾ ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಬಂದಿದೆ. ವಿಚಾರಿಸಿದ್ರೆ ಯಾವುದೋ ಹುಡುಗ ಅವಳನ್ನ ಪ್ರೀತಿ ಹೆಸರಲ್ಲಿ ಏಮಾರಿಸಿ ಈಗಾಗಲೇ ಆಕೆನ ಗಲ್ಫ್ ಕಂಟ್ರಿಗೆ ಕಳಿಸ್ಬಿಟ್ಟಿದಾನಂತೆ. ಮಕ್ಕಳು ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತಾರೆ. ಅಲ್ಲವ್ರ ಅಪ್ಪ ಅಮ್ಮಂದಿರು ನಮ್ಮ ಮಕ್ಕಳು PGಲಿದ್ರೆ ಊಟ ಕಲಿಯೋ ತಪ್ಪುತ್ತೆ, ತಲೆ ಮೇಲೆ ಒಂದು ಸೂರಿರುತ್ತೆ ಅಂತ ನಂಬ್ಕೊಂಡಿರ್ತಾರೆ. ಆದರೆ ಕೆಲವು ಮಕ್ಕಳು ಬೆಂಗಳೂರನ್ನ ಬಣ್ಣ ಬಣ್ಣದ ಲೋಕಕ್ಕೆ ಬೆರಗಾಗಿ ಮಾಡಬಾರ್ದು ಅನಾಹುತ ಮಾಡ್ಕೋತಾರೆ.
ನೀವೆಷ್ಟೇ ಪ್ರೀತಿ ಕೊಟ್ಟು ನೋಡ್ಕೊಂಡ್ರು ಅವ್ರ ಬುದ್ಧಿಯವರು ಬಿಡಲ್ಲ. ಸೊ ನೀವು ವಿತೌಟ್ ಪರ್ಮಿಷನ್ PG ಮಾಡಿದ್ದಕ್ಕೆ ನಾನು ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೇಬೇಕಾಗತ್ತೆ. ಸರ್, ನೀವು ಹೇಳೋವರೆಗೂ ಈ ವಿಷಯಗಳೆಲ್ಲ ನಮಗೆ ಗೊತ್ತಿರಲಿಲ್ಲ. ಹೇಗಿದ್ರು ಈ PGನ ನಾವು ಮುಚ್ತಾ ಇದ್ದೀವಿ. ದಯವಿಟ್ಟು ಏನು ಮಾಡಬೇಡಿ, ನಿಮ್ಮ ಕೈ ಮುಗಿತೀನಿ. ನೀವು ಕೈ ಮುಗಿದ ತಕ್ಷಣ ಶಿಕ್ಷೆ ತಪ್ಪುತ್ತೆ ಅನ್ಕೊಂಡ್ರ? ಸರ್, ಗೊತ್ತಿದ್ದು ಮಾಡಿದ್ವೋ ಗೊತ್ತಿಲ್ಲದೆ ಮಾಡಿದ್ರು ಶಿಕ್ಷೆ ಆಗುತ್ತೆ ಅಂತ ನಮಗೂ ಗೊತ್ತು ಸರ್. ಆದರೆ ಆ ಶಿಕ್ಷೆನ ಪಾಪ ನನ್ನ ಗಿರಿಗೆ ಕೊಡಬೇಡಿ, ನನಗೆ ಕೊಡಿ. ಯಾಕಂದ್ರೆ ಅವಳು ಮುಗ್ಧೆ, ಗಂಡ ಮನೆ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು PG ಸ್ಟಾರ್ಟ್ ಮಾಡಿತ್ತು. ಆದರೆ ಈ ಥರ ಎಲ್ಲ ಆಗುತ್ತೆ ಅಂತ ನಮ್ಗೆ ಅಂದಾಜು ಇರಲಿಲ್ಲ. ನಾನು ಕ್ಷಮೆ ಕೇಳ್ತೀನಿ ಸರ್, ಆ ಶಿಕ್ಷೆ ನನಗೆ ಕೊಡಿ. ನೀವು ಹೇಳಿದ ನಿಜ ನೋಡಿ ಕಾಶಿ, ಗಂಡನ ಹೆಂಡತಿ, ಹೆಂಡತಿನ ಗಂಡ ಬಿಟ್ಕೊಡೋದಿಲ್ಲ. ಕಾಶಿಯವ್ರ ಮುಖ ನೋಡ್ಕೊಂಡು, ನಿಮ್ಮಿಬ್ಬರ ಈ ಬಾಂಧವ್ಯ ನೋಡ್ಕೊಂಡು ಇದೊಂದು ಸಲ ಬಿಡ್ತಾ ಇದ್ದೀನಿ. ಆದ್ರೆ ಪರ್ಮಿಷನ್ ಇಲ್ಲದೆ PG ಮಾಡಿದ್ದು ತಪ್ಪಾಯ್ತು, ಮತ್ತೆ ಇದನ್ನ ರಿಪೀಟ್ ಮಾಡಲ್ಲ ಅಂತ ಸ್ಟೇಷನ್ ಬಂದು ಒಂದು ಅಪಾಲಜಿ ಲೆಟರ್ ಬರ್ಕೊಡ್ಬೇಕಾಗತ್ತೆ. ಸರಿ, ನಾನು ಬರ್ತೀನಿ. ರೀ, ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಇವ್ರನ್ನ ನೋಡ್ಕೋಬೇಕು ಅಂತ ಹೇಳಿದ್ರಿ. ನೋಡಿ, ಆ ದ್ಯಾಮವ್ವ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಗಾಯ್ಸ್, ಯಾರು ನೀವು? ಜಾನಿಕಾ. ಸೋಹಿನಿ ಫ್ರೆಂಡಾ, ಅಂಜಲಿ ಫ್ರೆಂಡಾ? ನೋಡಿ, ಈ PGನಲ್ಲಿ ಹೆಸರು ಬರೆಸಿದವ್ರು ಮಾತ್ರ ಇರ್ಬೋದು, ಅವ್ರ ಫ್ರೆಂಡ್ಸ್ ಎಲ್ಲ ಇರೋ ಹಾಗಿಲ್ಲ. ಹೌದು, ನೀವು ಯಾವಾಗ ಬಂದ್ರಿ? ನಾವು ನೋಡ್ಲೇ ಇಲ್ವಲ್ಲ. ಅಯ್ಯೋ ಅಕ್ಕರ, ನಾನ್ರಿ ದ್ಯಾಮವ್ವ. ಏನಕ್ಕ ಇದು ಹೊಸ ಅವತಾರ? ಕಾರ್ಪೊರೇಟ್ ಫೀಲ್ಡ್ ಅಂದ್ರೆ ಹಂಗ ಅಲ್ಲನ ಪ್ರಾಣಿ. ನಾನು ಇದೇ ತರ ದಿನ ಹಳ್ಳಿಗೂ ಹೋಗತ್ತೆ ಹೋದ್ರ ನನ್ನ ಯಾರು ತಿರುಗಿ ನೋಡ್ತಾರೆ ಹೇಳು? ಅದಕ್ಕೆ ಇಲ್ಲೇ ಬ್ಯಾಂಗ್ಳೂರ್ ಹುಡುಗಿಯರ್ ಸ್ಟೈಲ್, ಅವ್ರ ಮಾತು, ಅವ್ರ ಲೈಫ್ ಸ್ಟೈಲ್ ಎಲ್ಲ ನೋಡಿ ನಾನು ಒಂಚೂರು ಅಪ್ಡೇಟ್ ಆಗೀನಿ. ಇನ್ಮೇಲಿಂದ ನಾನು ದ್ಯಾಮವ್ವ ಅಲ್ಲ, ಹೆಸರು ಚೇಂಜ್ ಮಾಡೇನಿ. ಐ ಆಮ್ ಜಾನಿಕಾ. ಹಲೋ, ಹಾಯ್ ಬೇಬ್. Oh wow, that's so sweet. ಪ್ಲೀಸ್ ನಾನು ಅಲ್ಲೇ ಬರ್ತೀನಿ, ವೇಟ್ ಮಾಡು, ನನಗೋಸ್ಕರ ವೇಟ್ ಮಾಡು ಪ್ಲೀಸ್. ಹೇ, ಐ ಆಮ್ ಕಮಿಂಗ್. ಎಸ್, ಐ ಲವ್ ಯು, ಐ ಲವ್ ಯು. ಓಕೆ, ಬಾಯ್ ಬಾಯ್ ಗಾಯ್ಸ್. ಅಕ್ಕ, ಇದೆಲ್ಲ ಬೇಡ, ಅಮ್ಮ ಬಂದ್ರೆ ಬೈತಾರೆ. ಎಂತದ ಪ್ರಾಣಿ ನೀನು? ಅಲ್ಲ, ಹುಡುಗಿಯಾಗಿ ನೀನು ಹೀಗೆಲ್ಲ ಹೇಳ್ತಿದ್ದಿ ಅಂದ್ರೆ ನಂಗೆ ನಂಬಲಿಕ್ಕೆ ಆಗೋದಿಲ್ಲ ಮರೇತಿ. ಪ್ರಾಣಿ, ನೀನು ಇದೆಲ್ಲ ಇವಾಗ ಮಾಡ್ಲಾರ್ದೆ ಇನ್ಯಾವಾಗ ಮಾಡ್ತಿ ಹೇಳು? ನನ್ನ ನೋಡು, ಇಷ್ಟು ದಿನ ಹಳ್ಳಾಗಿದ್ದೆ, ನನ್ನ ಹೆಸರನ್ನ ಯಾರಾದ್ರೂ ಕರೆದ್ರೂ ಚಂದ ಐತೋ ಇಲ್ಲೋ ಅಂತನೂ ಗೊತ್ತಿರ್ಲಿಲ್ಲ. ಇವಾಗ ದೇವಿಕಾ ದೇವಿಕಾ ಅಂತ ಯಾರಾದ್ರೂ ಕರೆದ್ರೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ಈ ಹುಡುಗಿರ್ಗುಂಟಲ್ಲ ಫ್ರೀಡಮ್ ಇರ್ಬೇಕಾ? ನೀನು ಅಪ್ಪ ಅಮ್ಮ ಬೈತಾರೆ ಅಂತ ಸುಮ್ಮನಿದ್ರೆ ಸಾಯೋವರೆಗೂ ನೀನು ಹೀಗೆ ಇರ್ತೀಯ. ನೋಡ ಸುಮ್ಮನೆ ನಾನು ಇವತ್ತು ಹೇಗೆ ನಾವು ರೆಡಿ ಮಾಡ್ತೇವೆ ಅಂತ. ಇದನ್ನೇನಾದ್ರೂ ಹಾಕೊಂಡು ನೀನು ರೋಡಲ್ಲಿ ಹೋದ್ರೆ ಉಂಟಲ್ಲ, ಹುಡುಗರು ಕ್ಯೂ ಅಲ್ಲಿ ನಿಲ್ತಾರೆ. ಏನು ಮಾಡ್ತಿದ್ದೀರಾ ನೀವು? ನಿಮ್ಗಿಂತ ಚಿಕ್ಕ ವಯಸ್ಸಿನ ಹುಡುಗಿಗೆ ಇದನ್ನ ಹೇಳ್ಕೊಡೋದು?
ಇವ್ಳ ಜಾಗದಲ್ಲಿ ನಿಮ್ಮ ಸ್ವಂತ ತಂಗಿ ಇದ್ದಿದ್ರು ಹೀಗೆ ಮಾಡ್ತಿದ್ರಾ? ಹೌದು, ಅದ್ರಾಗೇನ್ ತಪ್ಪೈತಿ? ತಪ್ಪಿದೆ, ತಪ್ಪಿದೆ. ನೀವೆಲ್ಲ ತುಂಬಾ ಬೆಳೆದು ಬಿಟ್ಟಿದ್ದೀರಾ, ಮುಂದುವರೆದು ಬಿಟ್ಟಿದ್ದೀರಾ. ಅದೇನೋ ಟ್ರೆಂಡ್ ಅಂತ ಹೇಳ್ತಾರಲ್ಲ, ಆ ಟ್ರೆಂಡಲ್ಲಿದ್ದೀರಾ. ನೀವು ಹೇಗೆ ಬೇಕಾದರೂ ಇರ್ಬೋದು, ಏನು ಬೇಕಾದರೂ ಮಾಡ್ಬೋದು ಅಂತ ಅನ್ಕೋತಿದ್ದೀರಾ. ನಮಗೆ ಹಾಗಲ್ಲ. ನಾವು ಎಷ್ಟೇ ಬೆಳೆದ್ರು, ಏನೇ ಸಾಧನೆ ಮಾಡಿದ್ರು, ಒಂದು ಹೆಣ್ಣು ಹೇಗಿರಬೇಕು ಹಾಗೆ ಇರಬೇಕು. ಮೈ ತುಂಬ ಬಟ್ಟೆ ಹಾಕೋಬೇಕು, ಹಣೆಯಲ್ಲಿ ಕುಂಕುಮ ಇರಬೇಕು, ಮುಡಿಲಿ ಹೂವಿರಬೇಕು, ಕೈಯಲ್ಲಿ ಬಳೆ ಇರಬೇಕು, ಕಾಲಲ್ಲಿ ಕಾಲ್ಗೆಜ್ಜೆ ಇರಬೇಕು. ಅಂಥವಳನ್ನ ನಾವು ಹೆಣ್ಣು ಅಂತ ಕರಿತೀವಿ. ಇಷ್ಟು ಚಿಕ್ಕ ಹುಡುಗಿ ತಲೆಗೆ ಬೇಡದೇ ಇರೋದನ್ನೆಲ್ಲ ತುಂಬಿಸ್ತಾ ಇದ್ದೀರಲ್ಲ, ನಿಮಗೆ ಏನು ಅನಿಸ್ತಾ ಇಲ್ವಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಂಡ ಮಕ್ಕಳು ಬಂದಿದ್ರೆ ಕ್ಯೂನ ನಿಲ್ಲಿಸಿ ಪ್ರಸಾದ ಇಸ್ಕೊಬೋದಾಗಿತ್ತು. ಅದೇನೋ ಅಂತ ಗಂಟು ಬಿದ್ರು. ಅದು ಅಣ್ಣ, ನಮ್ಮ ಅಜ್ಜಿಗೆ ತುಂಬಾ ವಯಸ್ಸಾಗಿದೆ, ಮಕ್ಕಳು ಚಿಕ್ಕ ಚಿಕ್ಕವರು, ಬರಕ್ಕಾಗಲ್ಲ. ಇನ್ನೊಂದ್ 2 ಜನ ಎಕ್ಸ್ಟ್ರಾ ಕೊಡ್ತೀರಾ? ಕೊಡಿ ಕೊಡಿ. ಇನ್ನೊಂದು ಸಾಕ್ಬಿಡಿ. 100 ವರ್ಷ ಚೆನ್ನಾಗಿರಿ ನೀವು. ಗಂಗಾಧರ ಅವರೇ, ಪ್ರಸಾದ ನಾನು ಹಂಚ್ತೀನಿ ಬಿಡಿ. ಧರ್ಮದರ್ಶಿಗಳಾಗಿ ನೀವು ಪ್ರಸಾದ ಹಂಚ್ತೀರಾ? ಪ್ರಸಾದ ಕೊಡೋದು ಪುಣ್ಯದ ಕೆಲಸ ಅಂತ ದೊಡ್ಡವರು ಹೇಳ್ತಾರೆ. ನಾನು ಸ್ವಲ್ಪ ಕೊಡ್ತೀನಿ. ಅಲ್ಲಿಡ್ತೀರಾ? ಆಯ್ತು, ನೀವು ದೊನ್ನೆ ಕೊಡಿ. ಕ್ಷಮಿಸ್ಬಿಡಿಯಪ್ಪ, ನನ್ಗೆ ಇವ್ರಿಲ್ದೆ ಜೀವನನೇ ಇಲ್ಲ. ಅದಕ್ಕೆ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟೆ. ಗಂಗಾಧರ್, ಪಾಪಿಗಳಿಗೆ ಪ್ರಸಾದ ಕೊಟ್ಟು ನನ್ನ ಕೈನ ಅಪವಿತ್ರ ಮಾಡ್ಕೊಳಕ್ ಇಷ್ಟ ಇಲ್ಲ. ನೀವೇ ಪ್ರಸಾದ ಕೊಟ್ಬಿಡಿ. ಎಲ್ರಿಗೂ ಪ್ರಸಾದ ಕೊಡುವಾಗ ನನಗ್ ಕೊಡೋದ್ರಲ್ಲಿ ತಪ್ಪೇನಿದೆ? ಕದ್ದು ಮುಚ್ಚಿ ಓಡೋದವ್ರಿಗೆ ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳೋ ಅರ್ಹತೆ ಇಲ್ಲ. ಓಹೋ 32 ವರ್ಷಗಳ ಹಿಂದೆ ಮನೆ ಕಟ್ತೀನಿ ಅಂತ ಸವಾಲು ಹಾಕೋದವರು ಮನೆ ಕಟ್ಟಿದ್ರು ಅಥವಾ ಕಟ್ಟೋ ಪ್ರಯತ್ನನಾದ್ರೂ ಮಾಡಿದ್ರು? ಹರಗಿಳಿ ಹಿಂಗೆ ಸಾಕಿರೋ ಕಂಡೋರ್ ಮನೆ ಹೆಣ್ಮಕ್ಳನ್ನ ಹಾರಿಸ್ಕೊಂಡು ಹೋಗೋದು ಗೊತ್ತಿರುತ್ತೆ. ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇರೋಲ್ಲ. ಕಾಗೆ ಸವಾಸ ಮಾಡಿದ್ಮೇಲೆ ಆಯ್ಕೊಂಡು ತಿನ್ನೋದೇ ಗತಿ. ಅನ್ಭವ್ಸು. ಗಂಗಾಧರ್ ಅವರೇ, ಪಾಪಿಗಳಿಗೆ ಪ್ರಸಾದ ಕೊಟ್ಟು ನನ್ನ ಕೈನ ಮಲಿನ ಮಾಡ್ಕೊಳಕ್ ಇಷ್ಟ ಇಲ್ಲ. ನೀವೇ ಪ್ರಸಾದ ಕೊಟ್ಬಿಡಿ. ಲಕ್ಷ್ಮಿ, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಏನು ಸರ್, ಚಿಕ್ಕ ವಯಸ್ಸಲ್ಲೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋರು ನೀವು. ನಮ್ಮ ಕಾಲೇಜ್ಗೆ ಒಂದ್ಸಲ ಬಂದಿದ್ರಿ ಚೀಫ್ ಗೆಸ್ಟ್ ಆಗಿ. ಅಲ್ಲಿ
ನಾನು ನಿಮ್ಮನ್ನು ನೋಡಿದ್ದೆ. ಯಾವ ಕಾಲೇಜ್ ನಿಮ್ಮದು? ತುಮಕೂರು ಡಿಗ್ರಿ ಕಾಲೇಜ್. ಒಳ ಕೋಇನ್ಸಿಡೆನ್ಸ್. ಸರ್ ನೀವೇನಿಲ್ಲಿ? ಇದು ನನ್ನ ಹೆಂಡತಿ ಮನ್ದೇವರು. ಇಲ್ಲಿ ಉತ್ಸವ ಆಗ್ತಿದೆ ಅಂತ ಗೊತ್ತಾಯ್ತು ಬಹಳ ದಿವಸಗಳ ಮೇಲೆ, ಹಾಗಾಗಿ ಬಂದ್ವಿ. ನೈಸ್ ಸರ್. ನಮ್ಮ ತಂದೆನೇ ಇಲ್ಲಿ ಧರ್ಮದರ್ಶಿಗಳು. ನೋಡಿ, ಧರ್ಮದರ್ಶಿಗಳ ಮಗನ ಜೊತೆನೆ ಮಾತಾಡೋ ಅವಕಾಶ ಸಿಕ್ಕಂಗಾಯ್ತು. ಸರಿ ಸರ್, ಆಯ್ತು, ನಾನು ಆಮೇಲೆ ಸಿಗ್ತೀನಿ. ಅರೆ ಥ್ಯಾಂಕ್ ಯು. ಅರೆ ಅಣ್ಣನ ಮಾತಾಡ್ಸ್ಕೊಂಡ್ ಬಂದ್ರೆ ಅವನ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬಾ ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಪರವಾಗಿಲ್ಲ ಜಾನ್ವಿ ಅವರೇ, ನೀವು ಸಂತೋಷವಾಗಿ ಖುಷಿಯಾಗಿದ್ದೀರಾ ತಾನೆ? ನನಗಷ್ಟು ಸಾಕು. ಸರಿ ಬನ್ನಿ, ಅಲ್ಲಿ ಉತ್ಸವಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ, ಹೋಗಿ ನೋಡ್ಕೊಂಡ್ ಬರೋಣ. ಜಾನ್ವಿ ಅವರೇ, ಖರ್ಚೀಫ್ ಎಲ್ಲಿ ಬೀಳಿಸ್ಕೊಂಡೋ ಗೊತ್ತಾಗ್ತಿಲ್ಲ. ಟಿಶ್ಯೂಸ್ ಕಾರಲ್ಲಿದೆ, 2 ನಿಮಿಷ ಹೋಗಿ ತಂದ್ಬಿಡಲ್ವಾ? ಅಯ್ಯೋ, ಇವಾಗ ಅದೆಲ್ಲ ಯಾಕೆ? ನಿಮಗೆ ಗೊತ್ತಲ್ಲ, ಸುತ್ತಮುತ್ತ ಸ್ವಲ್ಪ ಗಲೀಜಿದೆ. ನನಗೆ 2 ನಿಮಿಷ ಹೀಗೆ ಹೋಗಿ ಹಾಕಿ ಬಂದ್ಬಿಡೋಣ. ಓಕೆ ಸರಿ. ಅರೆ ಹಾಯ್. ಭೂಮಿ ದುಂಡಗಿದೆ ಅಂತ ಪರ್ಸನಲ್ ಪ್ರೂವ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ ಹೇಗೆ? ಮತ್ತೆ ಸಿಗ್ತಿದ್ದೀರಲ್ಲ. ಚಿನ್ನುಮರಿ, ಇವರು ನಿಮ್ಮ ಕಾಲೇಜಲ್ಲೇ ಓದಿದ್ದಂತೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಪರಿಚಯ ಆಯ್ತು. ನಾನು ನಿಮ್ಮ ಕಾಲೇಜ್ ಚೀಫ್ ಗೆಸ್ಟ್ ಆಗಿ ಬಂದಿದ್ನಲ್ಲ, ಆಗ ನೋಡಿದ್ರು ಅಂತ ಹೇಳಿದ್ರು. ಬೈ ದ ವೇ, ಇವ್ರು ನನ್ನ ವೈಫ್ ಜಾಹ್ನವಿ ಅಂತ. ನಿಮ್ಮ ಕಾಲೇಜಲ್ಲೇ ಓದಿದ್ದು, ನೋಡಿರ್ಬೇಕು ಅನ್ಸುತ್ತಲ್ಲ. ಇರ್ಬೋದೇನೋ ಸರ್. ನಾನು ಯಾವತ್ತೂ ನೋಡಿಲ್ಲ. ಅಯ್ಯೋ ಪಾಪಿ, ಇಷ್ಟು ಬೇಗ ನನ್ನ ಮರ್ತು ಬಿಟ್ಯಾ? ಅಥವಾ ಮರ್ತಿರೋ ತರ ನಾಟಕ ಆಡ್ತಿದ್ಯಾ? ಇವರು ನಮ್ಮ ಕಾಲೇಜ್ ಅಂತ ಕೇಳಿ ನನ್ಗೆ ಆಶ್ಚರ್ಯ ಆಗ್ತಿದೆ ಸರ್. ನಾನು ಇವ್ರನ್ನ ಯಾವತ್ತೂ ನೋಡಿಲ್ಲ. ಸಾರಿ ಸರ್, ನೀವೆಲ್ಲ ಹೊರಟಿದ್ರಿ ಅನ್ಸುತ್ತೆ. ನಾನಿನ್ ಬರ್ತೀನಿ. ಯಾಕೆ ನಡ್ಕೋತಿದ್ದೆ ನೀನು? ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಿದ್ದೀನಿ. ಇವ್ ನೋಡಿದ್ರೆ ಗೊತ್ತೇ ಇಲ್ಲ ಅಂತಿದೆ ನಾನು. ಜಾನ್ವಿಯವರೇ, ಯಾಕೆ ಅಳ್ತಾ ಇದ್ದೀರಿ? ಏನಾಯ್ತು? ಏನಿಲ್ಲ ರೀ, ಕಸ ಬಿಟ್ಟು ಅನ್ಸುತ್ತೆ. ಈಗ ತಿಂತಿದ್ಯಾ? ನನ್ನ ಕ್ಷಮಿಸ್ಬಿಡು ಜಾನ್. ನಾನು ಯಾವತ್ತೂ ನಿನ್ ಸಂತೋಷದ ಮಧ್ಯೆ ಬರೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ. ಈಗ ಅಣ್ಣ, ಇವತ್ತು ರಾತ್ರಿ ಚಂದ್ರನನ್ನು ನೋಡ್ತಾ ಹತ್ತಿಗೆಯನ್ನು ನೆನಪು ಮಾಡ್ತಾ ಹಾಗೆ ಮಂಚಿಗೆ ಮೇಲೆ ಮಲ್ಕೊಂಡ್ರೆ ಲೇ ಹುಲಿ, ಅಣ್ಣನ್ ನೋಡ್ಲಾ ಲವರ್ ಬೈ ಆಯ್ತವ್ನೆ. ಯಾಕೆ ನಗ್ತಿದ್ರ? ಮೆಸ್ಸು ಬಿಡುವಾದಾಗ ಅಂತ ಮಾತಾಡ್ತಾರ. ನೋ ವೇ, ಚಾನ್ಸ್ ಇಲ್ಲ. ಯಾಕಂದ್ರೆ ಅಣ್ಣ, ಅಲ್ಲಿ ಅತ್ತಿಗೆ ಕಾವಲಾಗಿ ನಿಂತಿರೋದು ಬಂಗಾರಮ್ಮನವರು. ಅವ್ರಿಗೆ ಕಣ್ ತಪ್ಪಿಸಿ
ಅತ್ತಿಗೆ ಏನು ಮಾಡೋಕ್ಕಾಗಲ್ಲ. ಹೆಂಗೆ ನಮ್ಮ ಹುಡುಗಿ ಈಡೇ ಕಾಲ್ ಮಾಡ್ತಾವಳೆ. ಈಗ ನೀವು ಇಲ್ಲಿಂದ ಕಳ್ಸ್ಕೊಂಡ್ರೆ ಚಾನೇ ಒಳ್ಳೇದು. ಆಯ್ತು ಪೂರ್ಣ ಲವ್ಲಿ ಬಾರ್ಲ ನಾವು ಆಡಿಯೋ ಕಾಲಾಗ ಮಾತಾಡಮ್ಮ. ಹಾಯ್ ಶ್ರೀ, ಎಲ್ಲಿದ್ದೀರಾ? ಇಷ್ಟೊತ್ತಾದ್ರೂ ಮನೆಗೆ ಯಾಕೆ ಬಂದಿಲ್ಲ? ಅದು ನನ್ನ ಮನೆಗೆ ಬಂದ್ರೆ ನೀವು ಮಾತಾಡಕ್ಕಿಲ್ವಲ್ಲ, ಅದಕ್ಕೆ ಇಲ್ಲೇ. ಆದ್ರೆ ಅದು ಬರೀ ಎಕ್ಸಾಮ್ ಮುಗಿಯೋವರೆಗೂ ಅಷ್ಟೇ ಶ್ರೀ. ನೀವೇನೋ ಸುಲಭವಾಗಿ ಹೇಳ್ತೀರಾ, ಆದರೆ ನೀವು ಮಾತಿಲ್ದೆ ನಿಮ್ಮನ್ನ ನೋಡೋಕ್ಕಾಗದೆ ನಂಗೆ ಏಟ್ ಕಷ್ಟ ಆಯ್ತದೆ ಗೊತ್ತಾ? ಸರಿ ಬಿಡಿ, ಹಾಗಿದ್ರೆ ನಾನು ಎಕ್ಸಾಮ್ ಬರೆಯಲ್ಲ. ಮಿಸ್ಸು, ಈ ಮಾತನ್ನ ಅವಾಗ ಕೇಳಿಸ್ಕೊಬಿಟ್ರೆ ಇವತ್ತಲ್ಲ ಇನ್ಯಾವತ್ತೂ ನನ್ನ ಮನೆಗೆ ಸೇರ್ಸಕ್ಕಿಲ್ಲ. ನಾನು ನಿಮಗೆ ಗೆಪ್ತಿ ಬತ್ತಿಲ್ವಾ ಮಿಸ್ಸು? ಹ್ಞೂ ಶ್ರೀ, ತುಂಬ ನೆನಪಾಗ್ತಿದ್ದೀರಾ. ಯಾಕೋ ನನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಈಗಲೇ ಬಂದ್ಬಿಡ್ಲಾ? ಏನು ಬೇಡ. ಅಲ್ಲ ಮಿಸ್ಸು, ಹಿಂಗೆ ಬಂದು ಹಂಗೆ ಹೋಗ್ಬಿಡ್ತೀನಿ. ಅತ್ತೆ ನೋಡಿದ್ರೆ? ಅಯ್ಯೋ, ಗೊತ್ತಾದಂಗೆ ಬರ್ತೀನಿ ಮಿಸ್ಸು. ನನ್ನ ನೋಡೋಕೆ ಇಷ್ಟು ದೂರ ಬರೋ ಶ್ರಮ ಯಾಕೆ ಪಡಬೇಕು? ಅದಕ್ಕೆ ಅಲ್ವಾ ನಾನೇ ನಿಮ್ಗೆ ವಿಡಿಯೋ ಕಾಲ್ ಮಾಡಿದ್ದು. ಬರೀ ನೋಡಿದ್ರೆ ಸಾಕಾ? ಅಂದ್ರೆ ಹೋಗಿ ಮಿಸ್ಸು, ಎಲ್ಲ ನಾನೇ ಹೇಳ್ಬೇಕೆ? ಬಂದು ಸುಮ್ಕೆ. ಸ್ನೇಹ, ಓದ್ಕೋತಿದ್ಯನವ? ಓದ್ಕೋತಿದ್ದೀನತ್ತೆ. ಶ್ರೀ, ಅತ್ತೆ ಬರ್ತಿದಾರ ಅನ್ಸುತ್ತೆ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಏಟೇ ಓದ್ಕೊಳ್ಳೋದಿದ್ರು ನಾನು ನೆನ್ಸ್ಕೊಂಡು ಫೋನ್ ಮಾಡಿದ್ರಲ್ಲ, ನಂಗೆ ಆಟೆ ಸಾಕು ಮಿಸ್ಸು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಆ ಮಂತ್ರವಾದಿ ಹೇಳಿದ ಕೆಲ್ಸದಲ್ಲಿ ಒಂದು ಮಾಡಿದಾಯ್ತು, ಇನ್ನೊಂದು ಬಾಕಿ ಇದೆ. ಅದೊಂದು ಮಾಡಿಬಿಟ್ರೆ ಬಾಲನ್ ಜೊತೆ ಆರಾಮಾಗಿರ್ಬೋದು. ಆಮೇಲೆ ಬಾಲ ಸಂಪೂರ್ಣವಾಗಿ ನನ್ನವನಾಗ್ತಾನೆ. ಆ ರುಕ್ಕು ಬಾಲನ್ ಲೈಫ್ ಇಂದ ಎಕ್ಸಿಟ್, ನಾನ್ ಬಾಲನ್ ಲೈಫ್ಗೆ ಎಂಟ್ರಿ. ವಾವ್, ಅಂತೂ ಇಂತೂ ನನ್ನ ಕನಸು ನನ್ಸಾಗೋ ಟೈಮ್ ಬಂತು. ಇವ್ರಿಗೆ ಒಳ್ಳೆ ಮಾತಲ್ಲಿ ಬುದ್ಧಿ ಹೇಳಿದ್ರೆ ಅರ್ಥ ಆಗಲ್ಲ. ಅವ್ರ ದಾರಿಲೇ ಹೋಗಿ ಬುದ್ಧಿ ಹೇಳ್ಬೇಕು. ಇನ್ ಸ್ವಲ್ಪ ದಿನ ಅಷ್ಟೇ, ಬಾಲ ಮತ್ತೆ ನನ್ನ ಹತ್ರ ಬರ್ತಾನೆ. ದಿವ್ಯಾ, ನೀನಿಲ್ದೆ ನನ್ಗೆ ಲೈಫೇ ಇಲ್ಲ ಅಂತಾನೆ. ಸಾರಿ ದಿವ್ಯಾ, ನಿನ್ನನ್ನು ಎಷ್ಟೊಂದು ನೋಯಿಸ್ಬಿಟ್ಟೆ ಅಲ್ವಾ? ನೀನಾಗಿ ನೀನೇ ನನ್ನ ಹತ್ರ ಬಂದರೂ ನಾನು ಅರ್ಥ ಮಾಡ್ಕೊಳ್ದೆ ನಿನ್ನನ್ನು ದೂರ ಮಾಡ್ಕೊಂಬಿಟ್ಟೆ. ನಮ್ಮ ಕೆಟ್ಟ ಕೋಪ ಈಗೋ ಕಾರಣಕ್ಕೆ ಎಷ್ಟೋ ಸಂತೋಷದ ಸಂದರ್ಭಗಳನ್ನ ದಿನಗಳನ್ನ ಕಳ್ಕೊಂಬಿಟ್ಟಿದ್ದೀವಿ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ಬಾಲ? ಈಗಲೂ ಕಾಲ ಮಿಂಚಿಲ್ಲ. ಈಗಲೂ ನಮಗೆ ಬೇಕಾದಷ್ಟು ಟೈಮ್ ಇದೆ. ಹಳೆದನ್ನೆಲ್ಲ ಮರೆತು ಖುಷಿಯಾಗಿರೋಣ. ಹ್ಞೂ ಬೇಬ್, ನಾವಿಬ್ರು ಹೀಗೆ ಒಂದು ಕ್ಷಣನೂ ಒಬ್ರನ್ನೊಬ್ರು ಬಿಟ್ಟಿರ್ಬಾರ್ದು, ಸಾಯೋವರೆಗೂ. ಜೀವನ ಕಟ್ಕೊಳ್ಳೋ ಟೈಮಲ್ಲಿ ಸಾಯೋದ್ರ ಬಗ್ಗೆ ಮಾತಾಡಬೇಡ. ಬಿಡ್ತು ಬಿಡ್ತು ಅನ್ನೋ. ಬಿಡ್ತು ಓಕೆನಾ? ಬಾಲ, ಇನ್ಯಾವತ್ತೂ ನೀನು ನನ್ನ ಬಿಟ್ಟು ಹೋಗಲ್ಲ ತಾನೆ? ಅವ್ರ ರುಕ್ಕು ಹೆಸರು ಹೇಳಲ್ಲ ತಾನೆ? ಖಂಡಿತ ಇಲ್ಲ. ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ.
ದಿವ್ಯಾ, ಫೋನ್ ಬರ್ತಾ ಇದೆ. ಫೋನಾ? ಕನ್ಸಿಂದ ಆಚೆ ಬಾ. ಹಾಳಾದವರು ಬಾಲನ್ ಜೊತೆ ಕನ್ಸಲ್ಲಾದ್ರೂ ನೆಮ್ಮದಿಯಾಗಿರೋಣ ಅಂದ್ರೆ ಅದಕ್ಕೂ ಬಿಡಲ್ಲ. ಅಂತೂ ಬಾಲ ನನಗೆ ಹತ್ರ ಆಗೋ ದಿನಗಳು ಬಂತಲ್ಲ, ಅಷ್ಟು ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಹಾ ರಾಮ, ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆಯೋ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆಯೋ. ನನ್ನ ಕಣ್ಣೇ ತಗ್ಲುತ್ತೆ. ಅಕ್ಕ ನಿನ್ನನ್ನು ಈ ರೂಪದಲ್ಲಿ ನೋಡಿದಿದ್ರೆ ತುಂಬ ಖುಷಿ ಪಟ್ಟಿರೋಳು. ಅವಳು ನನ್ನ ಕಣ್ಣಿಂದ ನಿನ್ನನ್ನು ನೋಡ್ತಾ ಇದ್ದಾಳೆ. ಐ ಆಮ್ ಸೋ ಹ್ಯಾಪಿ. ಬಾಯಿ ಬಿಟ್ರೆ ಸುಳ್ಳು, ಈ ಸುಳ್ಳಾಡೋ ಬಾಯಿ ಅದು ಯಾವಾಗ ಮುಚ್ಚುತ್ತೋ. ಸೀತಾ, ಹಾಕೋಬೇಕಾದ್ರೆ ಎಷ್ಟು ಮುಜುಗರ ಪಟ್ಟೆ. ಈಗ ನೋಡು, ಯು ಲುಕಿಂಗ್ ಸೋ ಬ್ಯೂಟಿಫುಲ್. ಸೀತಾ, ನಿನಗೆ ಎಲ್ಲ ಔಟ್ಫಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಂಗೇಜ್ಮೆಂಟಲ್ಲೂ ಲೆಹೆಂಗಾ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇವಾಗಂತೂ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ. ಸಿಹಿ ಎಲ್ಲಿ ಅಲ್ಲಿ ನೋಡಿ, ನಮ್ಮ ಮನೆಯಲ್ಲಿ ರಾಮ ಸೀತಾ ಗೊಂಬೆ ಇದೆ ಗೊತ್ತಾ. ಅದೇ ತರ ನನ್ನ ಫ್ರೆಂಡು ಮತ್ತೆ ಸೀತಮ್ಮ ರಾಮ ಸೀತಾ ಬಟ್ಟೆ ಹಾಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಂಗೆ ರಾಮಾಯಣ ಎಲ್ಲ ಗೊತ್ತಾ? ಅಜ್ಜಿ ತಾತ ನನ್ಗೆಲ್ಲ ಕಥೆನೂ ಹೇಳಿದ್ದಾರೆ. ರಾಮಾಯಣದಲ್ಲಿ ರಾಮ ಸೀತಾ ಕಾಡಿಗೆ ಹೋಗ್ತಾರೆ, ಆದ್ರೆ ಇಲ್ಲಿ ನನ್ನ ಫ್ರೆಂಡು ಮತ್ತೆ ಸೀತಮ್ಮ ಖುಷಿ ಖುಷಿಯಾಗಿದ್ದು ಪ್ಯಾಲೇಸ್ ಅಲ್ಲಿ ಇರ್ತಾರೆ. ಅಲ್ಲಿ ಸಿಹಿನೂ ಇರ್ತಾಳೆ. ಆ ರಾಮಾಯಣದಲ್ಲಿ ಭಾರ್ಗವಿ ಇರಲಿಲ್ಲ. ಈ ಸೀತಾರಾಮನ ರಾಮಾಯಣದಲ್ಲಿ ಭಾರ್ಗವಿ ಇದ್ದಾಳೆ. ಸೀತಾ ರಾಮಾಯಣ ಅದ್ಯಾವುದು? ಅಲ್ಲಿ ನೋಡು, ಅಲ್ಲಿ ನಡೀತಿದೆಯಲ್ಲ, ಅದೇ ಸೀತಾರಾಮರ ರಾಮಾಯಣ. ಆ ರಾಮಾಯಣದಲ್ಲಿ ರಾವಣ ಇದ್ದ, ಇಲ್ಲಿ ಭಾರ್ಗವಿ ಇದ್ದಾಳೆ. ಅಂದ್ರೆ ಇವರಿಬ್ಬರ ಜೊತೆ ಪ್ಯಾಲೇಸ್ ಅಲ್ಲಿ ನೀನು ಹ್ಯಾಪಿಯಾಗಿರ್ತೀಯ. ಪಾಪ ಮದುವೆ ಆದ್ಮೇಲೆ ಇವರಿಬ್ಬರ ಲೈಫಲ್ಲಿ ಹ್ಯಾಪಿನೆಸ್ಸೇ ಇರಲ್ವಲ್ಲ ಪುಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂಕಲ್, ನಿಮ್ ನೇಮ್ ಏನು? ನನ್ನ ಹೆಸರು ಸತ್ಯಜಿತ್. ಸತ್ಯ ಅಂದ್ರೆ ಟ್ರೂತ್ ಅಲ್ವಾ? ಹೌದು ಪುಟ, ಟ್ರೂತ್. ಆದ್ರೆ ನೋಡು, ಜಗತ್ತಲ್ಲಿ ಸತ್ಯಕ್ಕೆ ವ್ಯಾಲ್ಯೂ ಇಲ್ಲ, ಈ ಮನೇಲಿ ನನಗೆ ವ್ಯಾಲ್ಯೂ ಇಲ್ಲ. ಸತ್ಯ ಹೇಳಕ್ ಆಗದೆ ಇರೋನೇ ಈ ಸತ್ಯ. ಅಂಕಲ್, ಸೀತಮ್ಮ ಹೇಳ್ತಾ ಇರ್ತಾರೆ
ಹೇಳ್ತಾಳೆ ನಾವ್ ಯಾವಾಗ್ಲೂ ಸತ್ಯನೇ ಹೇಳ್ಬೇಕು ಅಂತ. ಸುಳ್ಳು ಹೇಳಿದ್ರೆ ದೇವ್ರು ನಮ್ಗೆ ಪನಿಷ್ಮೆಂಟ್ ಕೊಡ್ತಾನಂತೆ. ನಿಜ ಹೇಳಿದ್ರೆ ದೇವ್ರು ನಮ್ಮನ್ನ ವಿನ್ ನಡೆಸ್ತಾನಂತೆ. ಸತ್ಯಕ್ಕೆ ತುಂಬಾ ಪವರ್ ಇದೆ ಅಂಕಲ್. ಅಚ್ಚೊಚ್ಚೊಚ್ಚೊಚ್ಚೊಚ್ಚೊಚ್ಚೋ, ಎಷ್ಟೆಲ್ಲ ತಿಳ್ಕೊಂಡಿದ್ಯೋ ನೀನು. ನಿಮ್ಮ ಸೀತಮ್ಮ ತುಂಬ ಒಳ್ಳೆಯವರು, ಎಂಥ ಆದರ್ಶ ಒಳ್ಳೆದು. ನೀನು ಹೇಳ್ದಂಗೆ ಸತ್ಯಕ್ಕೆ ತುಂಬ ಬೇಗ ಪವರ್ ಬರಲಿ. ನಾನು ಅದನ್ನೇ ಎದುರು ನೋಡ್ತಾ ಇದ್ದೀನಿ. ಅಂದ್ರೆ ಅಂದರೆ ಅಂದರೆ ನೀನು ಯೋಚನೆ ಮಾಡ, ನಾನು ಹಾಗೆ ಆಗಾಗ ಏನೇನೋ ಹೇಳ್ತಾ ಇರ್ತೀನಿ, ತಲೆಗೆ ಹಚ್ಕೋಬೇಡ. ಓಕೆ ಅಂಕಲ್, ತುಂಬಾ ಬೋರ್ ಆಗ್ತದೆ, ನಾವೇನಾದ್ರೂ ಆಟ ಆಡೋಣ? ಆಟ ಅಂದರೆ ನನಗೆ ಎದ್ದು ಓಡೋಕ್ಕೆಲ್ಲ ಆಗಲ್ಲ ಪುಟಣಿ, ಕೂತ್ಕೊಂಡು ಆಡೋಂಥದ್ದು ಹೇಳು. ಕೂತ್ಕೊಂಡು ಆಡೋದಾ? ಹಾ, ರಾಕ್ ಪೇಪರ್ ಸೀಸರ್ ಆಡೋಣ? ಅಯ್ಯಯ್ಯೋ, ನಂಗೆ ಅದು ಆಟ ಗೊತ್ತಿಲ್ವ ಹೆಂಗಾಡೋದು ಅಂತ. ಅಂಕಲ್, ನಾನಿದ್ದೀನಿ ಅಲ್ವಾ, ನಾನು ಹೇಳ್ಕೊಡ್ತೀನಿ. ಸೂಪರ್ ಸೂಪರ್ ಸೂಪರ್. ಹೇಳಿ. ಇದು ರಾಕು, ಇದು ಸೀಸರು, ಇದು ಪೇಪರ್. ಸ್ಟಾರ್ಟ್ ಮಾಡೋಣ? ಎಸ್. 3, 2, 1. ರಾಕ್ ಪೇಪರ್ ಸೀಸರ್. ರಾಕ್ ಪೇಪರ್ ಸೀಸರ್. ರಾಕ್ ಪೇಪರ್ ಸೀಸರ್. ನೀವಿಬ್ರು ಇಲ್ಲ ಆಟ ಆಡ್ತಾ ಇದ್ದೀರಾ? ನೀವು ನಮ್ ಜೊತೆಗೆ ಆಟಕ್ಕೆ ಬರ್ತೀರಾ? ಅಯ್ಯೋ ಇಲ್ಲ ಸಿಹಿ, ಅಲ್ಲಿ ನೋಡು ಫೋಟೋ ಶೂಟ್ಗೆ ರೆಡಿ ಮಾಡ್ಕೋತಾ ಇದಾರೆ, ನೀನು ಹೋಗು. ವಾವ್, ಫೋಟೋ ಶೂಟ್ಗೆ ನಾನು ಹೋಗ್ಬೇಕಾ? ಸಿಹಿ ಪುಟ್ಟ, ನಾನು ನಿನ್ನೊಂದು ಕೇಳಲಾ? ಕೇಳಿ. ನೀನ್ ಅವಾಗ್ಲೇ ಹೇಳಿದ್ ನಿಜಾನಾ? ನಾನು ಕ್ಯೂಟ್ ಅಕ್ಕ ತರ ಕಾಣ್ತೀನಾ? ನಾನ್ ಸುಳ್ಳು ಹೇಳಲ್ಲ, ನೀವು ನಿಜವಾಗ್ಲೂ ಅಕ್ಕನ ತರಾನೇ ಕಾಣಿಸ್ತೀರಾ. ತುಂಬಾ ಕ್ಯೂಟ್ ಆಗಿದ್ದೀರಾ. ಹೌದಾ ಸಿಹಿ? ಈ ಮನೆಯಲ್ಲಿ ಯಾರು ನನ್ನನ್ನ ಕ್ಯೂಟ್ ಅನ್ನೋದೇ ಇಲ್ಲ, ನೀನ್ ಅಂದೆ ನೋಡು. ಥ್ಯಾಂಕ್ ಯು ಸಿಹಿ. ನೋಡ್ರಿ ಸಿಹಿನಾ, ನೀವು ಇದ್ದೀರಾ. ನಾನು ಆಗಾಗ ಹೇಳ್ತೀನಲ್ಲೇ ನಿನ್ ಮುದ್ದಾಗಿದೆಯಾ ಅಂತ. ನೀವ್ ಹೇಳೋದು ನನಗೆ ಗೊತ್ತಿಲ್ವಾ? ಯಾವತ್ತೂ ಹೇಳಿಲ್ಲ. ಸರಿನಪ್ಪ, ಈಗ ಹೇಳ್ತೀನಿ ಕೇಳು. ನೀನು ತುಂಬ ಕ್ಯೂಟಾಗಿದ್ದೆ. ನೀವೀಗೇನು ಹೇಳೋದು ಬೇಡ. ಪುಟ ಪುಟ ನಡಿ, ಫೋಟೋ ತೆಗೆಸ್ಕೊ. ನೀನು ಸೀತಾರಾಮ್ ಜೊತೆ ಫೋಟೋ ತೆಗೆಸ್ಕೊಂಡ್ರೆ ಫೋಟೋ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಅಂಕಲ್, ನಾನೀಗ ಹೋಗ್ತೀನಿ, ಆಮೇಲೆ ಆಟ ಕಂಟಿನ್ಯೂ ಮಾಡೋಣ. ಬಾಯ್. ಓಡು 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 ಓಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ನೀನು ಬಸ್ಸಲ್ಲಿ ಬರೋ ಅವಶ್ಯಕತೆ ಇಲ್ಲ. ಅಂಕಲ್, ಸುಬ್ಬುನೇ ನನಗೆ ಇವಾಗ ಡ್ರಾಪ್ ಮಾಡ್ತಾನೆ. ಮೇಡಮ್, ನನ್ನ ಹತ್ರ ಗಾಡಿ ಇಲ್ಲ ಅಂತ ಬಾ ಅಂತ ಹೇಳಿದ್ನಲ್ಲ. ಅಮ್ಮ, ನೀವೆಲ್ರು ಬನ್ನಿ, ಹಾಗೆ ಆರತಿ ತಟ್ಟೆ ತಗೊಂಬನ್ನಿ. ಆರತಿ ತಟ್ಟೆ ಏನ್? ಹಾ, ನೀವ್ ತಗೊಂಬನ್ನಿ ಪುಟ, ತಗೋ. ಮೇಡಮ್, ಏನ್ ಮಾಡ್ತಿದ್ದೀರಾ? ಬನ್ನಿ. ಅಯ್ಯೋ ಮೇಡಮ್, ಮೇಡಮ್ ಎಲ್ಲಿ? ಈ ಕಡೆ, ಈ ಕಡೆ. ನೀವು ಹೇಳಿದ್ರೆ ಸಾಕು, ನಾನು ಕಣ್ಣು ಮುಚ್ಕೊಂಡೇ ಬರ್ತೀನಿ. ನೀವು ಹೇಳೋ ತನಕ ಕಣ್ಣೇ ಬಿಡಲ್ಲ. ಈಗ ನೀನ್ ಬಾಯಿ ಬಿಡ್ಬೇಡ, ಸಾಕು. ಸುಮ್ಮನೆ ಬಾ ಅಂತ ಹೇಳ್ದೆ ತಾನೆ? ಅದು ಎಷ್ಟು ಮಾತಾಡ್ತೀಯಾ? ಬಾಯಿ ಬಿಡ್ಬೇಡ, ಕಣ್ಣು ಬಿಡ್ಬೇಡ ಅಂತಿರಲ್ಲ ಮೇಡಮ್. ಆಯ್ತು, ಈಗ ಬಿಡು. ಏನ್ ಮೇಡಮ್ ಇದು? ಅದೇನು ಅಂತ ನೀನು ಓಪನ್ ಮಾಡಿ ನೋಡು, ಹೋಗು.
ಅಯ್ಯೋ, ಕಳೆದೋಗಿರೋ ಬೈಕು ಮತ್ತೆ ಸಿಕ್ಕಿದ್ಯಾ? ಬೈಕ್ ಕಳೆದೋಗಿತ್ತಾ? ಹೈ, ಹೋಗ್ಲಿ ಬಿಡಿ. ಮಿನಿಸ್ಟ್ರ್ ಮಗಳು, ಇನ್ಫ್ಲೂಯೆನ್ಸ್ ಇರುತ್ತೆ, ಪೊಲೀಸ್ ಇರ್ತಾರೆ, ಹೆಂಗೋ ಹುಡ್ಕೊಟ್ಬಿಟ್ಟಿದ್ದಾರೆ. ಒಳ್ಳೇದಾಯ್ತಲ್ಲ ಅಲ್ವಂತಂದ್ರೆ. ಯಜಮಾನಿಯಮ್ಮ, ನೀವು ನಮ್ಮ ಮನೆಗೆ ಬಂದಾಗಲ್ಲ ಒಂದಲ್ಲ ಒಂದು ಒಳ್ಳೇದೇ ಆಗ್ತಾ ಇದೆ. ಒಂದು ಅರ್ಥದಲ್ಲಿ ನೀವು ನಮ್ಮ ಮನೆಗೆ ಭಾಗ್ಯಲಕ್ಷ್ಮಿ ಇದ್ದಾಗೆ. ಲೇ ವಿಶಾಲು, ನಾನು ಹೇಳಿಲ್ವಾ ನನ್ನ ಮಗನ ಬಗ್ಗೆ ನನ್ನ ಫ್ರೆಂಡ್ ಸ್ವಾಮಿ ಹೇಳ್ತಾ ಇದ್ದಂತ? ಅವ್ನು ಹೇಳಿದ್ದೆಲ್ಲ ನಡೆದಿದೆ. ನನ್ನ ಮಗನ ಬಗ್ಗೆ ಅವ್ನು ಹೇಳಿದ್ದೆಲ್ಲ ನಡೀತಾ ಇದೆ ಕಡೆ. ನೋಡು, ಅವ್ನು ಕಳ್ಕೊಂಡಿದ್ದೆಲ್ಲ ತಾನಾಗೇ ಹುಡ್ಕೊಂಬರುತ್ತೆ ಅಂತ ಹೇಳಿದ್ದ. ಬಂದಿದೆ. ಅವನ ಮನಸ್ಸಲ್ಲಿ ಏನು ನೆನ್ಸ್ಕೊತಾನೋ ಅವನ ಕಣ್ಣೆದುರುಗಡೆ ಬರುತ್ತೆ ಅಂತ ಹೇಳ್ದ. ಬಂದಿದ್ದಾರೆ. ಇನ್ಮೇಲೆ ನನ್ನ ಮಗನಿಗೆ ರಾಜಯೋಗ. ಏನೇ ಇದ್ರು ಕಿರೀಟ ಹಾಕೊಂಡು ರಾಜ್ಯ ಆಳ್ಬೇಕು ಅಷ್ಟೇ. ಹೋಗೆ ಆರತಿ ಮಾಡು, ಆರತಿ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ಇವತ್ತು ಸಿಲ್ವರ್ ಜುಬ್ಲಿ ಫಂಕ್ಷನ್ ನಡೀತಾ ಇರೋದು, ಅದನ್ನು ನೀವು ಇಷ್ಟೊಂದು ಗ್ರ್ಯಾಂಡಾಗಿ ನಡೆಸ್ಕೊಡ್ತಾ ಇರೋದು, ಇದೆಲ್ಲ ನಮ್ಮ ಕಂಪ್ನಿ ಸ್ಟಾಫ್ಗೆ ತುಂಬ ಇಷ್ಟ ಆಗಿದೆ. ಎಲ್ಲರ ಬಾಯಲ್ಲೂ ನಿಮ್ಮದೇ ಮಾತು ಸರ್. ಈಗಷ್ಟೇ ಕಂಪನಿಯ ಮಾಲೀಕರಾದ ಮಾಧವ್ ಸರ್ ಹಾಗೂ ಕುಟುಂಬದವರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಹೇಶ, ತುಳಸಿಯವರಲ್ಲಿ ನೋಡಿದೆಯಾ? ಇಲ್ವಲ್ಲ ಅಣ್ಣ, ನಾನು ನೋಡಿಲ್ಲ. ಪುಣಿ, ತುಳಸಿಯವರಲ್ಲಿ ನೋಡಿದೆಯಾ? ಇಲ್ಲ. ಯಾಕೆ ಮಾವ, ಅಮ್ಮ ನಿಮ್ಮ ಜೊತೆ ಬಂದಿಲ್ವಾ? ಇಲ್ಲ, ನನ್ನ ಜೊತೆ ಬಂದಿಲ್ಲ. ಪೂಜೆಗೆ ತಯಾರಿ ಮಾಡ್ಕೋಬೇಕು ಅಂತ ನಿಮ್ಮ ಜೊತೆ ಬರಲಿಲ್ವಾ? ಪೂಜೆಗೆ ಏನೇನು ಬೇಕು ಅಂತ ಹೇಳಿದ್ರು, ನಾವು ಅದನ್ನು ಇಲ್ಲೇ ತಯಾರಿ ಮಾಡ್ಕೊಂಡ್ವಿ. ಅಮ್ಮ ನಿಮ್ಮ ಜೊತೆನೇ ಬರ್ತೀನಿ ಅಂತ ಹೇಳಿದ್ರಲ್ಲ. ಹೌದಾ? ದೀಪಿಕಾ, ತುಳಸಿಯವರು ಪೂರ್ಣಿ ಜೊತೆ ಹೋದ್ರು ಅಂತ ನೀನೆಲ್ವ ಹೇಳಿದ್ದು? ಹೌದು. ಯಾಕೆ ಪೂರ್ಣಿ, ಅವ್ರು ನಿಮ್ಮ ಜೊತೆ ಬರಲಿಲ್ವಾ? ನನ್ನ ಜೊತೆನಾ? ನನ್ನ ಜೊತೆ ಅಮ್ಮ ಬಂದು ನೀನು ನೋಡಿದ್ಯಾ? ಮತ್ತೆ ಆಗಲೇ ನಿಮ್ಮ ಜೊತೆಲೇ ಮಾತಾಡ್ತಿದ್ರಲ್ಲ, ಅದಕ್ಕೆ ನಿಮ್ಮ ಜೊತೆಲೇ ಹೋದ್ರು ಅಂದ್ಕೊಂಡೆ. ಹೌದಾ? ಮತ್ತೆಲ್ಲಿ ಹೋದರು? ಯಾರಾದ್ರೂ ಇದ್ದೀರಾ? ಬಾಗಿಲು ತೆಗೀರಿ, ನಾನು ಇಲ್ಲಿ ಒಳಗೆ ಸಿಕ್ಕಾಕೊಂಡಿದ್ದೀನಿ. ಬಾಗಿಲು ತೆಗೀರಿ. ಏನಾಯ್ತು ಇವ್ರಿಗೆ? ಎಲ್ಲೋಗ್ಬಿಟ್ರು? ದೇವಸ್ಥಾನಕ್ಕೆ ಏನಾದರೂ ಹೋದ? ಫೋನ್ ಯಾಕೆ ಪಿಕ್ ಮಾಡ್ತಿಲ್ಲ? ಮನೇಲೇ ಇದ್ದವರು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಕ್ಕೆ ಸಾಧ್ಯ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.